Welcome back to the series 11 Rules for Life. Today I'll be discussing about Rule 1. Rule 1 ಏನಪ್ಪಾ ಅಂದ್ರೆ never ignore your fitness. Fitness ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಫಿಟ್ನೆಸ್ ಅಂತ ಅಂದ್ರೆ ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್ ಪ್ರಾಪರ್ ಆಗಿರ್ಬೇಕು. ಫಿಸಿಕಲ್ ಸ್ಟ್ರೆಂತ್ ಏನಕ್ಕಪ್ಪ ಅಂದ್ರೆ ಇನ್ನೊಂದು 10 ವರ್ಷ ಹೋದ್ರೆ ಕಾಲ್ ನೋವು, ಸೊಂಟ ನೋವು ಅಂತ ಹೇಳೋ ಬಾಧೆ ನಮಗ್ ಬರಬಾರ್ದು ಅಲ್ವಾ. ಅದಕ್ಕೋಸ್ಕರ ಆದ್ರೂ ಫಿಟ್ನೆಸ್ ಬೇಕು. ಮತ್ತೆ ಮೆಡಿಟೇಷನ್, ಲೈಕ್ ಮೆಂಟಲ್ ಹೆಲ್ತ್ ಬಂದ್ರೆ ಮೆಡಿಟೇಷನ್ ಮತ್ತೆ ಸ್ಟ್ರೆಸ್, ಆಂಗ್ಸೈಟಿನ ತುಂಬಾನೇ ಕಡಿಮೆ ಮಾಡುತ್ತೆ ಅದು. ಅಂಡ್ ಅದೆಲ್ಲ ಒಂದ್ಸತಿ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ, ಅದೇ ಕಂಟಿನ್ಯೂ ಆಗಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಸೊ ನಾವೇನು ಹಾರ್ಡ್ ವರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ. ನೆಕ್ಸ್ಟ್ 3 ಪಿಲ್ಲರ್ಸ್ ಆಫ್ ಫಿಟ್ನೆಸ್ ಇದೆ. ಯಾವ್ದು 3 ಪಿಲ್ಲರ್ಸ್ ಅಂದ್ರೆ, ಒಂದು ಸ್ಲೀಪ್, ಮಲ್ಕೊಳ್ಳೋದು ಕರೆಕ್ಟ್ ಟೈಮ್ಗೆ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಕೂಡ ಅದೇ ಟೈಮಲ್ಲಿ ಮಲ್ಕೊಳ್ಳೋಕೆ ಟ್ರೈ ಮಾಡಿ. ಎದ್ದೇಳೋದು ಕೂಡ ಸೇಮ್, ಇವತ್ತು ನಾನು 6 ಗಂಟೆಗೆ ಎದ್ದೇಳ್ತಿದ್ದೀನಿ ಅಂದ್ರೆ ನಾಳೆ ಕೂಡ 6 ಗಂಟೆಗೆ ಎದ್ದೇಳಿ. ಮತ್ತೆ ಸನ್ ಲೈಟ್ಗೆ ಎಕ್ಸ್ಪೋಜರ್ ಆಗಿ, ಬಿಕಾಸ್ ಈಗಿನ ಕಾಲದಲ್ಲೆಲ್ಲ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ತಗೋತಿದ್ದಾರೆ. ಎಂತ ಕರ್ಮ, ನೇಚರ್ ಫ್ರೀ ಆಗಿ ಕೊಡ್ತಿದೆ ನಮ್ಗೆ ವಿಟಮಿನ್ ಡಿ, ಅದನ್ನ ತಗೊಳಕ್ ಕೂಡ ನಮ್ಗೆ ಕೆಪಾಸಿಟಿ ಇಲ್ಲ. ಅಂಡ್ ಮಲ್ಗಕ್ ಮುಂಚೆ ಕಾಫಿ ಮತ್ತೆ ಆಲ್ಕೋಹಾಲ್ ಕುಡಿಯೋದನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಇದೆಲ್ಲ ಎನರ್ಜೈಸಿಂಗ್ ಡ್ರಿಂಕ್, ನಮ್ಗೆ ನಿದ್ದೆ ಬರ್ಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಮತ್ತೆ ಫೋನ್ ನೋಡೋದು 30 ಮಿನಿಟ್ಸ್ ಮಲ್ಕೊಳ್ಳೋಕ್ಕಿಂತ 30 ಮಿನಿಟ್ಸ್ ಮುಂಚೆ ಫೋನ್ ಆಫ್ ಮಾಡಿ, ಇಲ್ಲ ಚಾರ್ಜಿಗೆ ಹಾಕಿ ಮಲ್ಕೊಂಡ್ಬಿಡಿ. ದಯವಿಟ್ಟು ಇದೆಲ್ಲ ತುಂಬಾನೇ ಅನ್ಹೆಲ್ತಿ ಹ್ಯಾಬಿಟ್ಸ್, ಸೊ ದಯವಿಟ್ಟು ಚೇಂಜ್ ಆಗಿ. ಅಂಡ್ ಕಮಿಂಗ್ ಟು ಸೆಕೆಂಡ್ ಪಿಲ್ಲರ್ ಇಸ್ ಡಯಟ್. ಡಯಟ್ ಅಲ್ಲಿ ಊಟ ಮಾಡೋಕ್ ಮುಂಚೆ ಕ್ಯಾಲರೀಸ್ ಕೌಂಟ್ ಮಾಡ್ಕೊಳ್ಳಿ, ಎಷ್ಟು ಕ್ಯಾಲರಿ ತಿಂತಾ ಇದೀನಿ ನಾನು ಅಂತ. ಫಾರ್ ಎಕ್ಸಾಂಪಲ್, 1 ಚಪಾತಿ ತಿಂತಿದ್ರೆ 1 ಚಪಾತಿ ಇಸ್ 120 ಕ್ಯಾಲರೀಸ್. ಅದೇ ಟೋಟಲ್ ಮೀಲ್ ಅಲ್ಲಿ 300 to 350 ಕ್ಯಾಲರೀಸ್ ಇರಬೇಕು. ಒಬ್ಬ ತಿಂತಿದ್ದಾನೆ ಒಂದ್ ಮನುಷ್ಯ ಒಂದು ಊಟಕ್ಕೆ ಅಂದ್ರೆ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂತೀನಿ. ಮತ್ತೆ ಊಟ ಮಾಡೋದು ಕೂಡ ಅಷ್ಟೇ, ಮೋರ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವೆಜಿಟೇಬಲ್ಸ್ ಎಲ್ಲ ಆಡ್ ಮಾಡ್ಕೊಳ್ಳಿ. ಅನ್ಹೆಲ್ತಿ ಫುಡ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ಸ್ಯಾಟರ್ಡೇ ಸಂಡೇ ವೀಕೆಂಡ್ಸ್ ಅಲ್ಲಿ ತಿನ್ಬಹುದು, ಚೀಟ್ ಮೀಲ್ ಅಂತ ಮಾಡ್ಕೊಂತೀನಿ. ಬಟ್ ಅದೇ ಹಬ್ಬ ಮಾಡಿದ್ರೆ ತುಂಬಾ 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 ಅನ್ಹೆಲ್ತಿ ಅದು. ಲೈಕ್ ಯು ಹ್ಯಾವ್ ಟು ಚೇಂಜ್ ಆ ತರ ಹ್ಯಾಬಿಟ್ಸ್ ಇದ್ರೆ. ನೆಕ್ಸ್ಟ್ ಎಕ್ಸಸೈಸ್ ಡೈಲಿ ಎಕ್ಸಸೈಸ್ ಮಾಡಕ್ಕೆ ಟ್ರೈ ಮಾಡಿ. ಮೋಸ್ಟ್ಲಿ ವೀಕ್ ಅಲ್ಲಿ 300 ಮಿನಿಟ್ಸ್ ಆದ್ರೂ ನಾವು ಎಕ್ಸಸೈಸ್ ಮಾಡಲೇಬೇಕು. ವೀಕ್ಲಿ ಕೌಂಟ್ ಮಾಡಿದ್ರೆ, ಸೊ ನೀವೇ ಡಿವೈಡ್ ಮಾಡ್ಕೊಂಡು 45 ಮಿನಿಟ್ಸ್ ಆ ತರ ಡಿವೈಡ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಳ್ಳಿ. ಮತ್ತೆ ರನ್ ಮಾಡೋದಾಗ್ಲಿ, ವಾಕ್, ಜಾಗ್ ಮಾಡೋದು, ಮತ್ತೆ ಬಾಡಿ ಸ್ಟ್ರೆಚ್ ಮಾಡೋದು, ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ದಟ್ಸ್ ದಿ ಎಂಡ್ ಹಿಯರ್. ಇದಿಷ್ಟು ಫಿಟ್ನೆಸ್ ಆಗಿತ್ತು. ನಿಮ್ ಹೆಲ್ತ್ ನಿಮ್ ಕೈಯಲ್ಲಿದೆ, ನೀವು ಆರೋಗ್ಯವಾಗಿರ್ಬೇಕು. ವಯಸ್ಸಾದ್ಮೇಲೆ BP, ಶುಗರ್, ಡಯಾಬಿಟಿಸ್ ಇದೆಲ್ಲ ಏನು ಬರಬಾರ್ದು ಅಂತ ಅಂದು ನಾನು ಹೆಲ್ತಿ ಆಗಿರ್ಬೇಕಪ್ಪ ಅಂತ ನಿಮ್ಗೆ ಆಸೆ ಇದ್ರೆ ನೀವು ಇದನ್ನೆಲ್ಲ ಮಾಡ್ತೀರಾ. ಅಂಡ್ ವೇಟ್ ಫಾರ್ ರೂಲ್ 2. ಇನ್ಮೇಲಿಂದ ಬರ್ತಾ ಬರ್ತಾ ರೂಲ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವೇಟ್ ಫಾರ್ ದ ನೆಕ್ಸ್ಟ್ ಪಾರ್ಟ್. ಬೈ ಬಾಯ್.